ಅಪ್ಪಣೆಯನ್ನು ಪಡೆದು ಮೃಗಬೇಟೆಯುವುದಾಗಿ ಹೋದವ ನಾನು. ಮೃಗಬೇಟೆಯನ್ನು ಆಡಿದೆ, ಆಯಾಸವಾಯ್ತಮ್ಮ. ಒಂದು ಮರದ ಕೆಳಗೆ ಆಯಾಸವನ್ನು ಪರಿಹರಿಸಿಕೊಳ್ಳುತ್ತಾ ಇದ್ದೆ. ಆ ಹೊತ್ತಿನಲ್ಲಿ ಸುಂದರ ತರುಣಿಯರನ್ನು ನೋಡಿದೆ. ಗೋಂಡಾ ದೇಶದ ಆಕಾಶರಾಯ ಹಾಗೂ ಧರಣಿದೇವಿಯರ ಮಗಳಂತೆ ಪದ್ಮಾವತಿ ಅಂತ. ಅವಳನ್ನು ಕಂಡಾಕ್ಷಣ ಈ ಶ್ರೀನಿವಾಸನ ಬದುಕಿನಲ್ಲಿ ಮದುವೆ ಅಂತಾಗುವಂತಿದ್ರೆ ಅವಳನ್ನೇ ಅಂತಾಗಿ ಭಾವಿಸಿದ್ದೇನೆ. ನನಗೊಂದು ಉಪಕಾರ ಮಾಡ್ತೀರಾ? ಗೋಂಡಾ ದೇಶಕ್ಕೆ ಹೋಗಿ ಕೇಳಿಕೊಂಡು ಬರ್ತೀರಾ ತಾಯಿ? ಎಲ್ಲಿ ಅಮ್ಮ? ಮಾತಾಡುವಾಗ ಯಾವುದೇ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಸ್ವಲ್ಪ ಯೋಚನೆಯನ್ನು ಮಾಡಬೇಕು ಮಗನೇ. ನಾವು ಯಾರು, ಅವರು ಯಾರು? ಅವರು ಶ್ರೀಮಂತರು, ನಾವು ಯಾರು? ಕಾಡಕಿರಾತರು. ಯಾವುದಕ್ಕೂ ಸಮಾನತೆ ಎಂಬುದು ಬೇಕು. ನೆಲದಲ್ಲಿ ತೆವಲಲು ಹುಟ್ಟಿದಂತಹ ಬಸವನ ಹೊಳು ಆಕಾಶದಲ್ಲಿ ಗರುಡನಂತೆ ಹಾರುತ್ತೇನೆ ಎನ್ನುವಂತಹ ಯತ್ನವನ್ನು ಮಾಡಬಾರದು. ಈಗ ನಿನಗೋಸ್ಕರ ನಾನು